ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಇದು ಆಗೋದಿಲ್ಲ. ಯಾವ ಕಾರಣಕ್ಕೂ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಸಂಸ್ಥೆಗೆ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ, ಅದಕ್ಕೆ ಹೋಗಿರುತ್ತೆ. ಹಾಗಾದರೆ ಈ ನಾಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದಾವೆ. ಹುಂಡಿ ಹಣವನ್ನು ಇವ್ರು ಯಾರು ಕೇಳಿದಾರಾ? ಯಾರು ಕೇಳಿದ್ದಾರೆ? ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು. ಯಾರೋ ಈ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು, ಪಾಪಿಗಳೆಲ್ಲ ಸೇರಿಕೊಂಡು. ಅಂದರೆ ಇವ್ರು ಎಂಥವ್ರು ಇದ್ದಾರೆ ನೋಡಿ. ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಬಿ ಜೆ ಪಿಯವರು ಮುಜರಾಯಿ ಬರೀರಿ, ಅದು ಆ ಹುಂಡಿಯನ್ನು ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ. ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ಅವರಿಗೂ ಗೊತ್ತಾಗಬೇಕು, ಇವೆಲ್ಲ ಅವರು ಮಾಡಿದ್ದಾರೆ. ಹಾಗಾಗಿ ಈ ಥರ ಯಾವುದೇ ದೇವಸ್ಥಾನ ಇರಲಿ, ಅವರ ವ್ಯಾಪ್ತಿ ಬರುವಂಥ ದೇವಸ್ಥಾನಗಳನ್ನು ಅವರು ಬೆಳೆಸಿರ್ತಾರೆ, ಅವ್ರು ಕಟ್ಟಿರ್ತಾರೆ. ಅವ್ರು ಮುಂದೆ ಏನು ಮಾಡಬೇಕು, ಎಜುಕೇಷನ್ನು ಇನ್ನೊಂದು. ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ಮನೆ ಕೂತಿದ್ದಾರಾ? ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ. ಇವೆಲ್ಲ ಅವರು ನಡೆಸುವಂಥ ಕಾರ್ಯಕ್ಕೆ ಅಡ್ಡಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆಯೇ ಇಲ್ಲ. ಅವ್ನು ಯಾರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ, ಯಾರೇ ಇರಲಿ. ಓಕೆನಾ? ಧರ್ಮಸ್ಥಳಕ್ಕೆ ಹೋಗ್ಬೇಕು, ನಾವು ಹೋಗ್ತೀವಿ, ಹೋಗಲ್ಲ ಅಂತೆಲ್ಲ. ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಕಮ್ಮಿ ಆದಮೇಲೆ ನಾವು ಸಹ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ವರ್ಷಕ್ಕೆ 2 ಸರಿ ಹೋಗ್ತೀವಿ. ಅದರಲ್ಲಿ ಈ ಸರಿ ಒಂದು ಸ್ವಲ್ಪ ವಿಶೇಷವಾಗಿ ಹೋಗೋಣ ಅಂತ ಇದ್ದೀವಿ ಅಷ್ಟೇ. ಅವೆಲ್ಲ ನೋಡಿ ಅವೆಲ್ಲ ಡ್ರಾಮಾ. ಅವೆಲ್ಲ ಸುಮ್ಮನೆ ರಾಜಕೀಯ ಬಿಂಬಿಸೋಕ್ಕೋಸ್ಕರ, ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನು ಮಾಡುವಂಥ ಕೆಲಸ ಬಿ ಜೆ ಪಿಯವ್ರು ಮಾಡ್ತಾರೆ. ಇದು ಬೇಕಿತ್ತಾ? ಇವೆಲ್ಲ ಯಾಕೆ ಮಾಡಬೇಕು? ಈಗ SIT ಸ್ವಾಗತ ಮಾಡಿದಿರಿ ಅಲ್ವಾ? ಎಲ್ಲವನ್ನೂ ಮಾಡಿ ಈಗ ವೀರೇಂದ್ರ ಹೆಗ್ಗಡೆಯವರೇ ಹೇಳಿದ್ರು SITಯಿಂದ ಸ್ವಾಗತ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಇವ್ರದ್ದೇನು ಕತೆ ಏನು? ಯಾರೋ ದುಷ್ಟಶಕ್ತಿಗಳು ಮಾಡಿದ್ನ ನಮ್ಮ ಸರ್ಕಾರ ಮೇಲೆ ಹಾಕ್ಲಿಕ್ಕೆ ಇವ್ರಿಗೆ ಯೋಗ್ಯತೆಯೇ ಇಲ್ಲ. ಇವರಿಗೆ ಯಾವುದು ಯೋಗ್ಯತೆ ಇಲ್ಲ. ಅದೇ ಹೇಳಿದ್ನಲ್ಲ, ಯಡಿಯೂರಪ್ಪನವ್ರ ಮಕ್ಕಳು ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಹುಂಡಿಯನ್ನು ಇವತ್ತು ಮುಜರಾಯಿ ಮಾಡೋಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಆವತ್ತು ಯಾರು ಕೇಳಲಿಲ್ಲ ಇವರಿಗೆಲ್ಲ. ಹಾಗೆ ಇವೆಲ್ಲ ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಸರ್ಕಾರ ಕೈ ಹಾಕಬಾರ್ದು ಅಂತ ಹೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು. ನೋಡ್ರಿ, ಇವ್ರದ್ದು ಇದೇ ಸ್ವಾಮಿ. ಹರ್ಷನ್ ಕೊಲೆ ಕೇಸಿಂದ ಶುರು ಮಾಡಿದರು, ಪ್ರವೀಣ್ ಹತ್ಯೆ ಕೇಸಿಂದ ಶುರು ಮಾಡಿದರು. ಹಿಂದುತ್ವ ಅಜೆಂಡಾ ಹಿಡ್ಕೊಂಡ್ರು. ಯಾವ ಹಿಂದೂಗಳು ಸತ್ತರೆ ಸಾಕು ಅದನ್ನು ಹಿಡ್ಕೊಂಡು ಯಾರೇ ಒಬ್ಬ ಕೊಲೆ ಮಾಡಿದ್ರು ಸಹ ಕಾಂಗ್ರೆಸ್ನವ್ರು ಮಾಡಿದರು ಅಂತ ಹೇಳ್ಕೊಂಡು ದೊಡ್ಡ ಪ್ರಚಾರ ಮಾಡ್ಕೊಂಡು ಬಂದರು. ನೀವು ಎಲ್ಲಿ ಬಂದ್ರಿ? 66 ಸೀಟಿ ಬಂದ್ರಿ ನೀವು. ಅಂದರೆ ಇದೆಲ್ಲ ಎಷ್ಟು ದಿನ ನಡೀತದೆ ಇವ್ಯಾವುದೂ ನಡೆಯೋದಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಡಿ, ಗೊತ್ತಾಯ್ತಾ? ಇವ್ರಿಗೆ ಏನಾಗಿದೆ, ಏನಾದ್ರು ಪ್ಲಾನ್ ಮಾಡಿ ಮತ್ತೊಂದು ಸರಿ ಹಿಂದುತ್ವವನ್ನು ಬೆಳೆಸ್ಕೊಂಡು ರಾಜ್ಯದಲ್ಲಿ ಹೋಗ್ಬೇಕಂತ ನೀವು ಇವರಿಗೆಲ್ಲ ಪ್ಲಾನ್ ಮಾಡಿದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ದೇವಸ್ಥಾನಗಳು ಧರ್ಮ ಇಟ್ಕೊಂಡ್ರೆ ಸಾಕು ಇವರಿಗೆ, ಅದೇ ದೊಡ್ಡ ಅಜೆಂಡಾ ಇವರಿಗೆಲ್ಲ. ಅದೆಲ್ಲವನ್ನ ಬಿಡಬೇಕು. ಅದೇ ಹೇಳ್ದಲ್ಲ, ಇವತ್ತು ಕಲ್ಗಟ್ಟು ಪ್ರಭಾಕರ್ ಭಟ್ರು ಯಾರು ಇದ್ದಾರಲ್ಲ, ಅವ್ರು ಯಾರು ಚರ್ಚೆನೇ ಮಾಡ್ತಾಯಿಲ್ಲ ಇದ್ರ ಬಗ್ಗೆ. ಧರ್ಮಸ್ಥಳ ಬಗ್ಗೆ ಹಿಂದೂವಾದಿಗಳು ಕೆಲವರು ಯಾರು RSS ಅವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ. ಚರ್ಚೆ ಮಾಡ್ತಾ ಇರೋದು ಇದೇ ವಿಜಯೇಂದ್ರ, ಅಶೋಕ್ ಅವ್ರು ಬಿಟ್ಟರೆ, ಒಂದಿಷ್ಟು ಜನ ಇದಾರ, CT ರವಿ ಇಂಥವ್ರು ಬಿಟ್ಟರೆ ಮತ್ತೆ ಯಾರೂ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಇರ್ಬೋದು ಅವ್ರಿಗೇನೋ ಭಿನ್ನ ನಿಲುವು ಇರ್ಬೋದು, ಇವ್ರಿಗೆ ಯಾರು ಸಪೋರ್ಟ್ ಏನು ಅವ್ರು ಮಾಡಲಿಲ್ಲ. ಹಾಗಾಗಿ ಇವು ಯಾವುದು ಪ್ರಶ್ನೆ ಬರೋದಲ್ಲ. ಧರ್ಮಸ್ಥಳ ಆಗೇ ಇರ್ತದೆ. ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಇದು ಆಗೋದಿಲ್ಲ. ಯಾವ ಕಾರಣಕ್ಕೂ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಸಂಸ್ಥೆಗೆ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ, ಅದಕ್ಕೆ ಹೋಗಿರುತ್ತೆ. ಹಾಗಾದರೆ ಈ ನಾಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದಾವೆ. ಹುಂಡಿ ಹಣವನ್ನು ಇವ್ರು ಯಾರು ಕೇಳಿದಾರಾ? ಯಾರು ಕೇಳಿದ್ದಾರೆ? ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು. ಯಾರೋ ಈ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು, ಪಾಪಿಗಳೆಲ್ಲ ಸೇರಿಕೊಂಡು. ಅಂದರೆ ಇವ್ರು ಎಂಥವ್ರು ಇದ್ದಾರೆ ನೋಡಿ. ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಬಿ ಜೆ ಪಿಯವರು ಮುಜರಾಯಿ ಬರೀರಿ, ಅದು ಆ ಹುಂಡಿಯನ್ನು ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ. ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ಅವರಿಗೂ ಗೊತ್ತಾಗಬೇಕು, ಇವೆಲ್ಲ ಅವರು ಮಾಡಿದ್ದಾರೆ. ಹಾಗಾಗಿ ಈ ಥರ ಯಾವುದೇ ದೇವಸ್ಥಾನ ಇರಲಿ, ಅವರ ವ್ಯಾಪ್ತಿ ಬರುವಂಥ ದೇವಸ್ಥಾನಗಳನ್ನು
ಅವ್ರು ಬೆಳೆಸಿರ್ತಾರೆ, ಅವ್ರು ಕಟ್ಟಿರ್ತಾರೆ, ಅವ್ರು ಮುಂದೆ ಏನು ಮಾಡಬೇಕು ಎಜುಕೇಷನ್ನು ಇನ್ನೊಂದು. ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ಮನೆ ಕೂತಿದ್ದಾರಾ? ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ. ಇವೆಲ್ಲ ಅವರು ನಡೆಸುವಂಥ ಕಾರ್ಯಕ್ಕೆ ಅಡ್ಡಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆನೇ ಇಲ್ಲ. ಅವ್ನು ಯಾರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ, ಯಾರೇ ಇರಲಿ. ಓಕೆನಾ? ಧರ್ಮಸ್ಥಳಕ್ಕೆ ಹೋಗ್ಬೇಕು, ನಾವು ಹೋಗ್ತೀವಿ, ಹೋಗಲ್ಲ ಅಂತೆಲ್ಲ. ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಕಮ್ಮಿ ಆದಮೇಲೆ ನಾವು ಸಹ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ನಾ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ವರ್ಷಕ್ಕೆ 2 ಸರಿ ಹೋಗ್ತೀವಿ. ಅದರಲ್ಲಿ ಈ ಸರಿ ಒಂದು ಸರಿ ವಿಶೇಷವಾಗಿ ಹೋಗೋಣ ಅಂತ ಇದ್ದೀವಿ ಅಷ್ಟೇ. ಅವೆಲ್ಲ ನೋಡಿ ಅವೆಲ್ಲ ಡ್ರಾಮಾ ಅವೆಲ್ಲ ಸುಮ್ಮನೆ ರಾಜಕೀಯ ಬಿಂಬಿಸೋಕ್ಕೋಸ್ಕರ, ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನು ಮಾಡುವಂಥ ಕೆಲಸ BJP ಅವ್ರು ಮಾಡ್ತಾರೆ. ಇದು ಬೇಕಿತ್ತಾ? ಇವೆಲ್ಲ ಯಾಕೆ ಮಾಡಬೇಕು? ಈಗ SIT ಸ್ವಾಗತ ಮಾಡಿದಿರಿ ಅಲ್ವಾ? ಎಲ್ಲವನ್ನೂ ಮಾಡಿ ಈಗ ವೀರೇಂದ್ರ ಹೆಗ್ಗಡೆಯವರೇ ಹೇಳಿದ್ರು SITಯಿಂದ ಸ್ವಾಗತ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಇವ್ರದ್ದೇನು ಕತೆ ಏನು? ಯಾರೋ ದುಷ್ಟಶಕ್ತಿಗಳು ಮಾಡಿದ್ನ ನಮ್ಮ ಸರ್ಕಾರ ಮೇಲೆ ಹಾಕ್ಲಿಕ್ಕೆ ಇವ್ರಿಗೆ ಯೋಗ್ಯತೆಯೇ ಇಲ್ಲ. ಇವರಿಗೆ ಯಾವುದು ಯೋಗ್ಯತೆ ಇಲ್ಲ. ಅದೇ ಹೇಳಿದ್ನಲ್ಲ, ಯಡಿಯೂರಪ್ಪನವ್ರ ಮಕ್ಕಳು ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಹುಂಡಿಯನ್ನು ಇವತ್ತು ಉಜ್ರಾಯಿ ಮಾಡೋಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಆವತ್ತು ಯಾರು ಕೇಳಲಿಲ್ಲವನು ಇವರಿಗೆಲ್ಲ. ಹಾಗೆ ಇವೆಲ್ಲ ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಸರ್ಕಾರ ಕೈ ಹಾಕಬಾರ್ದು ಅಂತ ಹೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು. ನೋಡ್ರಿ, ಇವ್ರದ್ದು ಇದೇ ಸ್ವಾಮಿ. ಹರ್ಷನ್ ಕೊಲೆ ಕೇಸಿಂದ ಶುರು ಮಾಡಿದರು, ಪ್ರವೀಣ್ ಹತ್ಯೆ ಕೇಸಿಂದ ಶುರು ಮಾಡಿದರು, ಹಿಂದುತ್ವ ಅಜೆಂಡಾ ಹಿಡ್ಕೊಂಡ್ರು. ಯಾವ ಹಿಂದೂಗಳು ಸತ್ತರೆ ಸಾಕು ಅದನ್ನು ಹಿಡ್ಕೊಂಡು ಯಾರೇ ಒಬ್ಬ ಕೊಲೆ ಮಾಡಿದ್ರು ಸಹ ಕಾಂಗ್ರೆಸ್ನವ್ರು ಮಾಡಿದರು ಅಂತ ಹೇಳ್ಕೊಂಡು ದೊಡ್ಡ ಪ್ರಚಾರ ಮಾಡ್ಕೊಂಡು ಬಂದರು. ನೀವು ಎಲ್ಲಿ ಬಂದ್ರಿ? 66 ಸೀಟಿಗೆ ಬಂದಿರಿ ನೀವು. ಅಂದರೆ ಇದೆಲ್ಲ ಎಷ್ಟು ದಿನ ನಡೀತದೆ ಇವ್ಯಾವುದೂ ನಡೆಯೋದಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಡಿ, ಗೊತ್ತಾಯ್ತಾ? ಇವ್ರಿಗೆ ಏನಾಗಿದೆ, ಏನಾದ್ರು ಪ್ಲಾನ್ ಮಾಡಿ ಮತ್ತೊಂದು ಸರಿ ಹಿಂದುತ್ವವನ್ನು ಬೆಳೆಸ್ಕೊಂಡು ರಾಜ್ಯದಲ್ಲಿ ಹೋಗ್ಬೇಕಂತ ನೀವು ಇವರಿಗೆಲ್ಲ ಪ್ಲಾನ್ ಮಾಡಿದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ದೇವಸ್ಥಾನಗಳು ಧರ್ಮ ಇಟ್ಕೊಂಡ್ರೆ ಸಾಕು ಇವರಿಗೆ, ಅದೇ ದೊಡ್ಡ ಅಜೆಂಡಾ ಇವರಿಗೆಲ್ಲ. ಅದೆಲ್ಲವನ್ನ ಬಿಡಬೇಕು. ಅದೇ ಹೇಳ್ದಲ್ಲ, ಇವತ್ತು ಕಲ್ಗಟ್ಟು ಪ್ರಭಾಕರ್ ಭಟ್ರು ಯಾರು ಇದ್ದಾರಲ್ಲ, ಅವ್ರು ಯಾರು ಚರ್ಚೆನೇ ಮಾಡ್ತಾಯಿಲ್ಲ ಇದ್ರ ಬಗ್ಗೆ. ಧರ್ಮಸ್ಥಳ ಬಗ್ಗೆ ಹಿಂದೂವಾದಿಗಳು ಕೆಲವರು ಯಾರು RSS ಅವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ. ಚರ್ಚೆ ಮಾಡ್ತಾ ಇರೋದು ಇದೇ ವಿಜಯೇಂದ್ರ, ಅಶೋಕ್ ಅವ್ರು ಬಿಟ್ಟರೆ, ಒಂದಿಷ್ಟು ಜನ ಇದಾರ, CT ರವಿ ಇಂಥವ್ರು ಬಿಟ್ಟರೆ ಮತ್ತೆ ಯಾರೂ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಇರ್ಬೋದು ಅವ್ರಿಗೇನೋ ಭಿನ್ನ ನಿಲುವು ಇರ್ಬೋದು, ಇವ್ರಿಗೆ ಯಾರು ಸಪೋರ್ಟ್ ಏನು ಅವ್ರು ಮಾಡಲಿಲ್ಲ. ಹಾಗಾಗಿ ಯಾವುದು ಪ್ರಶ್ನೆ ಬರೋದಲ್ಲ. ಧರ್ಮಸ್ಥಳ ಆಗೇ ಇರ್ತದೆ.